ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮನಾ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ತಿಂಡಿ ಮಾಡಿ. ನಿಮ್ ಹತ್ರ ಏನೋ ಕೇಳ್ಬೇಕಾಗಿತ್ತು. ಕೇಳಿ. ಅದು ಅಪ್ಪನೂ ರಾಜನೂ ನೋಡ್ಬೇಕು ಅನ್ಸ್ತಿದೆ. ನೀವು ಹೂ ಅಂದ್ರೆ ಹೋಗ್ ಬರ್ತೀನಿ. ಸುಮನಾ ಅವರೇ, ಇದಕ್ಕೆ ನನ್ನ ಪರ್ಮಿಷನ್ ಯಾಕೆ ಬೇಕು? ನಿಮ್ಗೆ ಯಾವಾಗ ಹೋಗ್ಬೇಕು ಅಂತ ಅನ್ಸುತ್ತೋ ಹೋಗ್ ಬನ್ನಿ, ನಂದೇನು ಅಭ್ಯಂತರ ಇಲ್ಲ. ಸುಮನಾ ಅವರೇ, ಇದ್ನಿಟ್ಕೊಳ್ಳಿ. ಇದೇನಕ್ಕೆ ಸಾಹೇಬ್ರೆ? ಮದುವೆ ಆದ್ಮೇಲೆ ಮೊದಲನೇ ಸರಿ ತವ್ರ ಮನೆಗೆ ಹೋಗ್ತಿದ್ದೀರಾ, ಆ ಖರ್ಚು ಈ ಖರ್ಚು ಅಂತ ಇದ್ದೇ ಇರುತ್ತಲ್ವಾ? ಇಟ್ಕೊಳ್ಳಿ. ಇಷ್ಟೊಂದ? ಇಟ್ಕೊಳ್ಳಿ, ಪರವಾಗಿಲ್ಲ. ಚಿಟೆ ಹೊಂಡನ್ರಿ. ಅದಲ್ಲ, ನಾನು ನೋಡ್ಕೋತೀನಿ. ಸುಮ್ಮನೆ ಅವ್ರನ್ನ ನಮ್ಮ ಕಾರಲ್ಲಿ ಕಾಲನಿ ಕರ್ಕೊಂಡು ಹೋಗು. ಅವ್ರು ಎಷ್ಟೊತ್ತಲ್ಲಿರ್ತಾರೋ ಅಷ್ಟೊತ್ತು ಅವ್ರ ಜೊತೆ ಇದ್ದು ಅವ್ರನ್ನ ವಾಪಸ್ ಕರ್ಕೋಬ. ಸಾಬ್ರ, ಅದು ದಟ್ಸ್ ಮೈ ಆರ್ಡರ್. ಇವ್ರನ್ನ ಅರ್ಧಕ್ಕೆ ಬಿಟ್ಟು ಬರೋವಾಗಿಲ್ಲ, ಕರ್ಕೊಬರೋದು ನಿನ್ ಜವಾಬ್ದಾರಿ, ಗೊತ್ತಾಯ್ತಾ? ಸರಿ ರೀ. ಹೋಗ್ ಬನ್ನಿ, ಹುಷಾರ್. ಸಾಬ್ರ, ನೀವು ML ಆದ್ರೆ ನಾನ ನಿಮ್ PA ಅಂತ ಕನಸು ಕಟ್ಕೊಂಡಿನಿ. ಆದ್ರೆ ನೀವು ನೋಡಿದ್ರೆ ನಾನು ಡ್ರೈವರ್ ಮಾಡಕ್ ಹೊಂಟಿರಲ್ರಿ. ಯಾಕೆ, ಏನಾಯ್ತು ಈಗ? ಏನೂ ಆಗಿಲ್ಲ, ನೀವು ನಮ್ ಜೋಡಿ ಬರ್ರಿ. ಬೇಕಾದ್ರೆ ಸುಮ್ನಾ ಮೇಡಮ್ ನಾನ ಮನೆ ಮಠ ಬಿಟ್ಟು ಬರ್ತೀನಿ. ನೀನೇ ಕರ್ಕೊಂಡು ಹೋಗ್ತೀಯ, ನೀನೇ ಕರ್ಕೊಂಡು ಬರ್ತೀಯ, ಗೊತ್ತಾಯ್ತಾ? ಸಾಹೇಬ್ರೆ, ಹೋಗ್ ಬರ್ತೀನಿ. ಚಿಟ್ಟಣ್ಣ, ಆಟೋ ಬಂತಾ? ಆಟೋ? ಸುಮ್ನ ಅವ್ರೆ, ಆಟೋ ಯಾಕೆ? ಕಾರ್ ಇದೆಯಲ್ಲ, ಕಾರಲ್ಲಿ ಹೋಗಿ. ಅಯ್ಯಯ್ಯೋ, ಕಾರಲ್ಲ. ಬೇಡ ಸಾಹೇಬ್ರೆ, ನಾನು ಆಟೋಲ್ ಹೋಗಿ ಬರ್ತೀನಿ. ಸುಮ್ನ ಅವ್ರೆ, ನೀವೀಗ ಕೌನ್ಸಿಲರ್ ಹೆಂಡತಿ ಅನ್ನೋದನ್ನ ಮರಿಬೇಡಿ. ಹಾಗೆ ನನ್ನನ್ನ ಕೆಟ್ಕಂಡ ಅಂತ ತೋರಿಸ್ಬೇಡಿ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ದೆ ಸಾಹೇಬ್ರೆ? ಚಿಟೆ, ಕಾರಿಂದ ಬ್ಯಾಂಡೆಡ್ ತಕ್ಕೊಡು. ಪರವಾಗಿಲ್ಲ ಸಾಹೇಬ್ರೆ, ಗಾಯ ಇನ್ನ ಹಸಿಯಾಗಿದೆ. ನಿಮ್ ತಂದೆ ಮನ್ಸಲ್ಲಿ ನಾನ್ ನಿಮ್ಮನ್ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಬಂದ್ಬಿಟ್ರೆ ತುಂಬಾ ನೊಂದ್ಕೋತಾರಲ್ವಾ? ಇಷ್ಟ ದಿನ ನೀವು ಅವ್ರ ಜವಾಬ್ದಾರಿ ಆಗಿದ್ರಿ, ಈಗ 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 ನನ್ ಜವಾಬ್ದಾರಿ. ಅಯ್ಯೋ ಅಯ್ಯೋ ಅಯ್ಯೋ, ಜೋಡಿ ಹಕ್ಕಿಗಳ ಲವ್ ಸ್ಟೋರಿ ಇಲ್ಲಿಂದನ ಶುರುವಾದಂಗ ಕಾಣಕತ್ತೈತಿ. ಈ ಕತಿಗೆ ಮತ್ತೇನ್ ಟ್ವಿಸ್ಟ್ ಬರ್ತತೋ ಏನ್ ಕತಿನೋ. ಸರಿ ಸರಿ, ಹೋಗ್ ಬನ್ನಿ. ಚಿಟೆ, ಕರ್ಕೊಂಡು ಹೋಗು. ಬಾಯ್. ಮೇಡಮ್ ಲಗುನ್ ಬರ್ರಿ, ಇಲ್ಲೇ ಕಾಯ್ತಿರ್ತೀನಿ. ಹೌದಾ, ಆಯ್ತು ಬಿಡಿ, ನಾನೇ ಬರ್ತೇನೆ. ನಮಸ್ಕಾರ ಸರ್. ನೀನ್ ಯಾಕೆ ಬಂದೆ ಇಲ್ಲಿಗೆ? ಎಷ್ಟು ಧೈರ್ಯ ನಿನಗೆ ಇಲ್ಲಿ ಬರೋಕೆ? ನನ್ನ ಮಗಳು ಬಾಳ ಹಾಳು ಮಾಡಿದ್ದಲ್ದೆ ಇನ್ನು ಏನ್ ಮಾಡಕ್ ಬಂದಿದೀಯ ನೀನು? ಗೆಟ್ ಕ್ಲಾಸ್. ಅಪ್ಪ, ಏನ್ ಮಾಡ್ತಿದ್ದೀರಾ? ಮನೆಗ್ ಬಂದವ್ರ ಜೊತೆ ಹೀಗ ಮಾತಾಡೋದು? ಹಿಂದೆಂಗ್ ಮಾತಾಡ್ಬೇಕಮ್ಮ ಇವಳಿಗೆ? ನೀನ್ ಬಾಳ ಹಾಳು ಮಾಡಿದವಳು ಇವಳು. ಇವಳಿಗೆ ಒಳ್ಳೇದಾಗಲ್ಲ. ನಮ್ ಸಂಕಟ, ನಮ್ ನೋವು ಇವಳಿಗೆ ಒಳ್ಳೇದ್ ಮಾಡಲ್ಲ. ಅಪ್ಪ ಪ್ಲೀಸ್, ಬೈಲಿ ಬಿಡಿ ನಿತ್ಯ ಅವ್ರೆ. ಇವ್ರ ಜಾಗದಲ್ಲಿ ನಮ್ಮ ಅಪ್ಪ ಇದ್ದಿದ್ರು ಹೀಗೆ ಮಾಡ್ತಿದ್ರು. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಸುಮನ್ ಅವ್ರೆ. ಬನ್ನಿ ನನ್ ಜೊತೆ.
ನಿತ್ಯ ಏನ್ ಮಾಡ್ತಾ ಇದೀಯಾ ನೀನು? ಅವಳನ್ನ ಒದ್ದು ಆಚೆ ಕಳ್ಸೋದ್ ಬಿಟ್ಟು ಒಳಗೆ ಕರ್ಕೊಂಡು ಹೋಗ್ತಿದ್ಯಾ? ಅಪ್ಪ 5 ನಿಮಿಷ ಬರ್ತೀವಿ. ಬನ್ನಿ ಸುಮನ. ನನ್ನ ಸಾಹೇಬ್ರ ಮದ್ವೆ ಹೇಗಾಯ್ತು ಅನ್ನೋದನ್ನ ನಿಮ್ಮ ಹತ್ರ ಬಿಡಿಸಿಳೋದು ಬೇಕಾಗಿಲ್ಲ. ಎಲ್ಲ ಆಕಸ್ಮಿಕವಾಗಿ ನಡೆದೋಯ್ತು. ನಿಮ್ಮ ಮದ್ವೆನೂ ನಿಂತೋಯ್ತು. ನೀವು ಸಾಹೇಬ್ರು ಹೇಳಿ ಮಾಡಿಸಿ ಜೋಡಿ ಅಂತ ನಾನೇ ನಿಮ್ಮ ಹತ್ರ ಹೇಳಿದ್ದೀನಿ. ಅಂಥದ್ರಲ್ಲಿ ನಿಮ್ಮಿಬ್ರ ಮಧ್ಯೆ ನಾನು ಬರ್ತೀನ ಹೇಳಿ? ನನ್ನಿಂದಾಗಿ ನಿಮ್ಮ ಮದುವೆ ನಿಂತೋಯ್ತು. ಅದಕ್ಕೆ ಕ್ಷಮಾಪಣೆ ಕೇಳೋಗೋಣ ಅಂತ ಬಂದೆ. ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಮದ್ವೆ ಅನ್ನೋದು ಆ ದೇವ್ರು ಬಿಸಿಯೋ ಸಂಬಂಧ. ನಿಮಗೆ ಯೋಗ ಇತ್ತು, ಮದ್ವೆ ಆಯ್ತು ಅಷ್ಟೇ. ಆಗಿರೋದನ್ನ ಇವಾಗ ಯಾರು ಬದಲಾಯಿಸಕ್ಕಾಗಲ್ಲ. ನಾನು ಆ ವಿಷಯನೆಲ್ಲ ಮರ್ತ್ಬಿಟ್ಟಿದ್ದೀನಿ. ಆ ಕ್ಷಣದಲ್ಲಿ ರಿಯಾಕ್ಟ್ ಮಾಡೋದಕ್ಕೆ ಕೂಡ ನಿಮಗೆ ಟೈಮ್ ಸಿಗ್ಲಿಲ್ಲ. ತೀರ್ಥ ಅವರು ಆವೇಶದಲ್ಲಿ ಆ ನಿರ್ಧಾರ ತಗೊಂಡ್ರು. ಆದ್ರೆ ಅದು ಅವ್ರ ಫ್ಯೂಚರಿಗೆ ಸರಿಯಾದ ನಿರ್ಧಾರನೇ ಆಗಿತ್ತು. ಎಷ್ಟು ವಿಶಾಲವಾದ ಮನ್ಸು ನಿಮ್ದು. ಇಷ್ಟು ಸಮಾಧಾನವಾಗಿ ಮಾತನ್ನ ಹೇಗೆ ಹೇಳ್ತಿದ್ದೀರಾ? ನಿಜಕ್ಕೂ ನಿಮ್ದು ಬಂಗಾರದಂತ ಗುಣ. ಅಯ್ಯೋ ಹೋಗ್ಲಿ ಬಿಡಿ. ಮತ್ತೇನ್ ವಿಷಯ? ಮಾವ ಇಲ್ಲೇ ಇದ್ದಾರೆ ಅಂತ ಕೇಳ್ಪಟ್ಟೆ. ಮಾವ ಯಾರು ಯಾರಿಗೆ ಮಾವ? ಯಾರು ಸೊಸೆ? ನನ್ನ ಸೊಸೆ ಏನಿದ್ರು ನಿತ್ಯ ನಿತ್ಯ ನಿತ್ಯ, ಅದೇ ಸತ್ಯ. ಮಾವ ಹಾಗೆ ಹೇಳಿದ್ರೆ ಅವ್ರ ಮನ್ಸಿಗೆ ನೋವಾಗಲ್ವಾ? ನಿತ್ಯ, ನಮ್ಮ ಮನಸ್ಸಿಗೆ ನೋವಾಗಲ್ವಾ? ನಿನ್ನ ಮನಸ್ಸು ಹೊಡೆದು ಚೂರ್ ಚೂರಾಗಿಲ್ವಾ? ಯೋಚನೆ ಮಾಡಮ್ಮ. ನಮ್ಮ ಉರಿಯೋ ಗಾಯಕ್ಕೆ ಉಪ್ಪು ಹಾಕಕ್ ಬಂದಿರೋಳು ಇವಳು. ಮಾವ ಇವ್ರು ಬಂದಿರ ಕ್ಷಮಾಪಣೆ ಕೇಳೋದಕ್ಕೆ. ಅದ್ರಲ್ಲಿ ಇವ್ರ ತಪ್ಪೇನಿದೆ? ಇವಳು ತಪ್ಪೇ ಮಾಡಿಲ್ವಾ? ತೀರ್ಥನ ಬೇಕು ಬೇಕು ಅಂತ ಬೆಂಬಿದ್ದೋಳು ಇವಳು. ಗುಂಪು ಕಾಕೆ ಮಾಡಿದೋಳು ಇವಳು. ಅವನ್ನ ಹಿಡಿದು ಬುಟ್ಟಿಗಾಕ್ದೋಳು ಇವಳು. ಮಾವ ಪ್ಲೀಸ್, ನಾನು ಅವ್ರ ಜೊತೆ ಮಾತಾಡಿ ಕಳಿಸ್ತೀನಿ. ನೀವ್ ಅಪ್ಪನ ಜೊತೆ ಇರಿ ಪ್ಲೀಸ್ ಮಾವ. ಏನ್ ಮಾಡ್ತೀಯೋ ಮಾಡು. ಒಟ್ಟಿನಲ್ಲಿ ಇಂಥವ್ರ ನೆರಳು ಕೂಡ ನನ್ನ ಮೇಲೆ ಬೀಳಕ್ ಕೊಡುದು. ಹುಷಾರು, ಹೇಳಿರ್ತೀನಿ. ಕುತ್ಕೊಳ್ಳಿ. ಬೇಜಾರ್ ಮಾಡ್ಕೋಬೇಡಿ ಸುಮನ ಅವರೇ. ಇಲ್ಲ ನಿತ್ಯ ಅವ್ರೆ, ಇದಕ್ಕೆಲ್ಲ ನಾನು ಮಾನಸಿಕವಾಗಿ ಸಿದ್ಧವಾಗಿದ್ದೀನಿ. ನೀವು ತುಂಬಾ ಧೈರ್ಯವಂತೆ. ಒಂದ್ ನಿಮಿಷ. ಇದೆಲ್ಲ ಯಾಕೆ? ನಿಮ್ ಮದ್ವೆಗೆ ನಾನೇನು ಉಡುಗೊರೆ ಕೊಡೋದಕ್ಕಾಗಿಲ್ಲ ಅಲ್ವಾ? ಇದ್ ನಿಮಗ್ ಚೆನ್ನಾಗ್ ಒಪ್ಪುತ್ತೆ. ಇದ್ ನನ್ ಕಡೆಯಿಂದ ನಿಮಗ್ ಗಿಫ್ಟ್. ನಿಜವಾಗ್ಲೂ ನಿಮಗ್ ನನ್ ಮೇಲೆ ಸ್ವಲ್ಪನೂ ಬೇಜಾರಿಲ್ವಾ? ಖಂಡಿತ ಇಲ್ಲ. ನೀವ್ ತೀರ್ಥನ್ ಹೆಂಡತಿ ಆಗ್ಬೇಕು ಅಂತ ಆ ದೇವ್ರೆ ನಿರ್ಧಾರ ಮಾಡಿದ್ಮೇಲೆ ನಾನೇನ್ ಮಾಡೋದಕ್ಕಾಗತ್ತೆ ಹೇಳಿ? ಈ ಗಿಫ್ಟ್ನ ನೀವ್ ಇಟ್ಕೊಳ್ಳಿ. ಈಗ ಸದ್ಯಕ್ಕೇನು ಪ್ರಶ್ನೆ ಮಾಡ್ಬೇಡಿ. ನೀವ್ ಅರ್ಥ ಮಾಡ್ಕೊಂಡ ಹಾಗೆ ಮನೆಯವ್ರು ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ನಿಮ್ಮಿಂದ ಇನ್ನೊಂದು ಉಪಕಾರ ಆಗ್ಬೋದಾ? ಏನ್ ಹೇಳಿ? ಹೇಗಾದ್ರೂ ಮಾಡಿ ಮಾವನ್ ಮನೆ ಕಳ್ಸ್ಕೊಡಿ. ನೀವ್ ಮಾತಾಡಿದ್ರೆ ಅವ್ರು ಸಮಾಧಾನ ಮಾಡ್ಕೋಬಹುದು. ದಯವಿಟ್ಟು ಇದೊಂದು ಉಪಕಾರ. ನಾನ್ ಬಂದ್ಮೇಲೆ ಆ ಮನೆ ಉಡ್ದೋಯ್ತು ಅನ್ನೋ ಆಪಾದನೆ ನನಗ್ ಬೇಡ. ಮಾವ ಆ ಮನೆಗ್ ದೇವ್ರಿದ್ದಾಗೆ. ಎಲ್ರು ಅವ್ರನ್ನ ನೆನಪಿಸ್ಕೊತಾನೆ ಇರ್ತಾರೆ. ದಯವಿಟ್ಟು ಅವ್ರನ್ನ ಕಳ್ಸ್ಕೊಡ್ತೀರಾ? ನಾನು ಅವ್ರ ಜೊತೆ ಮಾತಾಡ್ತೀನಿ. ನೀವು ಹೊರಡಿ. ಅವ್ರ ಮನ್ಸು ಸಮಾಧಾನ ಆಗ್ಬೇಕಲ್ವಾ? ಬನ್ನಿ. ಮಾವ, ಅತ್ತೆ ಮತ್ತೆ ಸಾಹೇಬ್ರು ನಿಮ್ಮನ್ ತುಂಬಾ ನೆನಪಿಸ್ಕೊತಾ ಇದ್ದಾರೆ.
ದಯವಿಟ್ಟು ಮನೆಗೆ ಬನ್ನಿ. ನನ್ನ ಮನೆಗೆ ನಾನು ಬರೋದಕ್ಕೆ ಬೇರೆಯವ್ರ ಕೈಲಿ ಹೇಳಿಸ್ಕೊಂಡು ಬರ್ಬೇಕಾಗಿಲ್ಲ. ಮನೆಗೆ ಬಂದು ಕೂತಿದ್ಯಲ್ಲ ಪೀಡೆ, ಅದ್ ಆಚೆ ಹೋದ್ರೆ ನಾನಾಗೆ ನನ್ನ ಮನೆಗೆ ಬರ್ತೀನಿ. ನನ್ನ ಮನೆ ಕರೀತಾಳೆ, ನನ್ನ ಮನೆಗೆ ನನ್ನೇ ಕರೀತಾಳೆ. ಎಲ್ಲ ನಾಟಕಗಳು. ಬಂದ್ರ ಬರ್ರಿ. ನಿತ್ಯ, ಏನಮ್ಮ ಇದು? ನಿನ್ ರೀತಿ ನೀತಿನೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಮ್ಮ, ಅವಳನ್ನ ಮನೆಗೆ ಸೇರಿಸ್ತಾ ಇದೆಯಲ್ಲ, ಮುಗಿದು ಆಚೆ ಅಟ್ಟತ್ತಾನೆ. ಮಾವ, ನಾವಳಿಗ್ ಬೈಯೋದ್ರಿಂದ ನಮಗ್ ಸಿಗೋದಾದ್ರೂ ಏನು? ನಾವಳಿಗ್ ಪ್ರೀತಿ ಕೊಟ್ರೆ ಅವಳಿಗೂ ನಮ್ಮ ಮೇಲೆ ಪ್ರೀತಿ ಮೂಡುತ್ತೆ. ಮುಂದೆ ಅದು ತುಂಬಾ ಕೆಲ್ಸಕ್ ಬರುತ್ತೆ. ಪಾಪ, ಅವಳು ಎಷ್ಟು ದಿನ ತಾನೇ ಖುಷಿಯಾಗಿರ್ತಾಳೆ? 10 ದಿನ, 15 ದಿನ, ತಿಂಗಳು? ಎಲೆಕ್ಷನ್ ಮುಗಿಯೋವರ್ಗು ಅಲ್ವಾ? ಅಲ್ಲಿವರೆಗಾದ್ರೂ ಅವಳು ಖುಷಿಯಾಗಿರ್ಲಿ ಬಿಡಿ. ಮೇಡಮ್, ನೀವು ತುಂಬ ಒಳ್ಳೆಯವರು. ಆ ದೇವರು ನಿಮ್ಗೆ ಯಾಕೆ ಹೀಗೆ ಮಾಡ್ತಾ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ.